ಬಾಹ್ಯಾಕಾಶ ಅಂಗಳದಲ್ಲಿ ಮತ್ತೊಂದು ಐತಿಹಾಸಿಕ ದಿನ ಇವತ್ತು. ಸುನಿತಾ ವಿಲಿಯಮ್ಸ್ 9 ತಿಂಗಳ ಬಾಹ್ಯಾಕಾಶ ಬಂಧನ ಇವತ್ತಿಗಂತ್ಯ ಆಯಿತು. ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದ್ರು ಸುನಿತಾ ವಿಲಿಯಮ್ಸ್ ಸೇರಿದಂತೆ ಒಟ್ಟು 4 ಜನ ಗಗನಯಾತ್ರಿಗಳು. ವಿಶ್ವವೇ ಬೆರಗು ಗಣ್ಣಿನಿಂದ ಈ ಕಂಪ್ಲೀಟ್ ಕಾರ್ಯಾಚರಣೆಯನ್ನ ನೋಡಿದೆ. ಕಳೆದ 9 ತಿಂಗಳಿನಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದು ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್. ಇವತ್ತು 4 ಜನ ಗಗನಯಾತ್ರಿಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಿಂದ ಸೇಫ್ ಆಗಿ ಬಂದು ಲ್ಯಾಂಡ್ ಆಗಿದ್ದಾರೆ. ಬುಚ್ ವಿಲ್ಮೋರ್, ಸುನಿತಾ ವಿಲಿಯಮ್ಸ್, ನಿಕ್ ಹೇಗ್ ಹಾಗೆ ಅಲೆಕ್ಸಾಂಡರ್ ಗೊರ್ಬನೋವ್ 4 ಜನ ಗಗನಯಾತ್ರಿಗಳು ಸೇಫ್ ಆಗಿ ಬಂದು ಲ್ಯಾಂಡ್ ಆಗಿದ್ದಾರೆ. ಅಮೆರಿಕಾದ ಫ್ಲೋರಿಡಾ ಸಮುದ್ರದಲ್ಲಿ ಸಾಫ್ಟ್ ಲ್ಯಾಂಡಿಂಗ್, ಸ್ಪ್ಲಾಶ್ ಲ್ಯಾಂಡಿಂಗ್ ನ ಮಾಡಿದೆ. ಇವರು ಇದ್ದಂತಹ ಆ ಡ್ರ್ಯಾಗನ್ ಫ್ರೀಡಮ್ ಕ್ಯಾಪ್ಸೂಲ್, ಆ ಕ್ಯಾಪ್ಸೂಲ್ ಲ್ಯಾಂಡ್ ಆದಂತಹ, ಸ್ಪ್ಲಾಶ್ ಲ್ಯಾಂಡ್ ಆದಂತಹ ದೃಶ್ಯವನ್ನ ಗಮನಿಸಿದ್ರೆ, ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಲ್ಯಾಂಡ್ ಆದ ಬಳಿಕ ಅಲ್ಲೇ ಮೊದಲೇ ಸನ್ನದ್ಧವಾಗಿದ್ದಂತಹ ನೇವಿಯ ಬೋಟ್ಗಳು ತಕ್ಷಣಕ್ಕೆ ಹತ್ರ ಬರ್ತವೆ ರಕ್ಷಣೆಯನ್ನ ಮಾಡೋದಕ್ಕೆ. ಆ ಕಂಪ್ಲೀಟ್ ಕಾರ್ಯಾಚರಣೆ ಇದೆಯಲ್ಲ, ನಿಜಕ್ಕೂ ರಣರೋಚಕವಾದಂತಹ ಕಾರ್ಯಾಚರಣೆ. ಕಣ್ಣುಗಳಿಗೆ ದೃಶ್ಯ ವೈಭವ. ಆ ಲಾಸ್ಟ್ 15 to 20 ಮಿನಿಟ್ಸ್ ಸ್ಪ್ಲಾಶ್ ಲ್ಯಾಂಡ್ ಆಗುವುದಕ್ಕೂ ಮುಂಚೆ, ಅದಾದಂತಹ ನಂತರದಲ್ಲಿ, ಸ್ಪ್ಲಾಶ್ ಲ್ಯಾಂಡಿಂಗ್ ಆದಂತಹ ನಂತರದಲ್ಲಿ ಆ ಕ್ಯಾಪ್ಸೂಲ್ ನ ತೆಗೆದುಕೊಂಡು ಹೋದಂತಹ ರೀತಿ, ಆ ಬಳಿಕ ಅವರನ್ನ ಹೊರಗಡೆ ಕರ್ಕೊಂಡು ಬಂದಿತ್ತು. ಎಲ್ಲವೂ ಕೂಡ ನಿಜಕ್ಕೂ ರಣರೋಚಕವಾಗಿತ್ತು. ಕಣ್ಣುಗಳಿಗೆ ಹಬ್ಬದ ರೀತಿ ಇತ್ತು. ಆ ದೃಶ್ಯಗಳನ್ನೇ ನೀವೀಗ ಗಮನಿಸ್ತಾ ಇರೋದು. 4 ಜನ ಗಗನಯಾತ್ರಿಗಳು, ಅದರಲ್ಲೂ ಎಲ್ಲರ ಪ್ರಾರ್ಥನೆ ಇದ್ದಿದ್ದು ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ಗಾಗಿ. ಯಾಕಂದ್ರೆ ಅವ್ರು ಹೋಗಿ 9 ತಿಂಗಳಾಗಿದೆ. 8 ದಿನಗಳ ಕಾರ್ಯಾಚರಣೆಗೆ ಅಂತ ಹೇಳಿ ಸ್ಟಾರ್ಲಿಂಕ್ ನಲ್ಲಿ ತೆರಳಿದ್ದಂಥವ್ರು, ಸ್ಟಾರ್ಲಿಂಕ್ ಕ್ರಾಫ್ಟ್ ನಲ್ಲಿ ತೆರಳಿದ್ದಂಥವ್ರು. ಆದ್ರೆ 8 ದಿನಗಳಲ್ಲಿ ವಾಪಸ್ ಬರಬೇಕಾಗಿದ್ದವರು ಅದರಲ್ಲಿ ಕಾಣಿಸಿಕೊಂಡಂತಹ ತಾಂತ್ರಿಕ ಸಮಸ್ಯೆಯಿಂದ 9 ತಿಂಗಳ ಕಾಲ ಅಲ್ಲೇ ಉಳಿಬೇಕಾಯಿತು. 8 ದಿನಗಳಿಗಾಗಿ ಹೋಗಿದ್ದವರು ಅನಿವಾರ್ಯವಾಗಿ 9 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳ್ಕೊಂಡ್ಬಿಟ್ರು. ಹಾಗಾಗಿ ಅವರನ್ನ ವಾಪಸ್ ಕರೆತರ್ತಾ ಇದ್ದಂತಹ ಈ ಕ್ರೂ 9 ಮಿಷನ್ ಏನಿದೆ, ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು, ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ನಿನ್ನೆ ಅನ್ಡಾಕ್ ಆಗಿದ್ದು, ಇವತ್ತು ಬೆಳಗ್ಗೆ ಮುಂಜಾನೆ ಭೂಮಿಯ ಕಕ್ಷೆಯನ್ನ ಎಂಟ್ರಿ ಆಗಿದೆ. ಅದಾದಂತಹ ನಂತರದಲ್ಲಿ 56 ನಿಮಿಷಗಳ ಆ ಅವಧಿ ಇದೆಯಲ್ಲ, ಆ ಸಂದರ್ಭದಲ್ಲಿ ಭೂಮಿಯ ಕಕ್ಷೆಗೆ ಎಂಟ್ರಿಯನ್ನ ಕೊಟ್ಟಂತಹ ನಂತರದಲ್ಲಿ ಶರವೇಗದಲ್ಲಿ ಬಂದಂತಹ ಕ್ಯಾಪ್ಸೂಲ್ ಇನ್ನೇನು ಸಮುದ್ರಕ್ಕೆ ಲ್ಯಾಂಡ್ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ತನ್ನ ಸ್ಪೀಡ್ ನ ಕಂಟ್ರೋಲ್ ಮಾಡಿ ಕೇವಲ 6 ಕಿಲೋಮೀಟರ್, ಗಂಟೆಗೆ 6 ಕಿಲೋಮೀಟರ್ಗೆ ಇಳಿಸಿ. ಅದು ಆರಂಭ ಆಗಿದ್ದು ಹೇಗೆ, ಗಂಟೆಗೆ 28,000 ಕಿಲೋಮೀಟರ್ ಸ್ಪೀಡಲ್ಲಿ ಇರುತ್ತೆ. ಬಟ್ ಲಾಸ್ಟ್ ಸೆಕೆಂಡ್ ಇನ್ನೇನು ಸಮುದ್ರಕ್ಕೆ ಬೀಳಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆ ಲಾಸ್ಟ್ 2 ಮಿನಿಟ್ಸ್ ನಲ್ಲಿ ಅದರ ವೇಗ ಎಲ್ಲಿ ತನಕ ತಗುತ್ತೆ ಅಂದ್ರೆ ಗಂಟೆಗೆ 6 ಕಿಲೋಮೀಟರ್. ಅದಾದ ನಂತರ ನೇರವಾಗಿ ಸಮುದ್ರಕ್ಕೆ ಬೀಳುತ್ತೆ. ಸಮುದ್ರಕ್ಕೆ ಬಿದ್ದಂತಹ ನಂತರದಲ್ಲಿ, ಸಮುದ್ರದಲ್ಲಿ ಸ್ಪ್ಲಾಶ್ ಲ್ಯಾಂಡಿಂಗ್ ಆದಂತಹ ನಂತರದಲ್ಲಿ ನೇವಿಯ ಆ ಪಡೆ ಮೊದಲೇ ಸರ್ವಸನ್ನದ್ಧವಾಗಿತ್ತು. 2 ಬೋಟ್ಗಳು ಹೋಗಿ ಕ್ಯಾಪ್ಸೂಲ್ ನ ಪರಿಶೀಲನೆ ಮಾಡ್ತಾವೆ. ಆ ನಂತರ ಆ ಕ್ಯಾಪ್ಸೂಲ್ ನ ಅಲ್ಲೇ ರೆಡಿಯಾಗಿ ನಿಂತಿದ್ದಂತಹ ಶಿಪ್ಗೆ ಅದನ್ನ ತೆಗೆದುಕೊಂಡು ಬರಲಾಗುತ್ತೆ, ಶಿಪ್ ಬಳಿ. ಆ ನಂತರ ಶಿಪ್ಗೆ ಆ ಕ್ಯಾಪ್ಸೂಲ್ ನ ಲಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇರೋದು. ನೇರವಾಗಿ ಶಿಪ್ ಮೇಲೆ ಅದನ್ನ ಶಿಫ್ಟ್ ಮಾಡ್ತಾರೆ. ಅದಾದ ಬಳಿಕ ಹ್ಯಾಚೆಟ್ಗಳು ಓಪನ್ ಆಗುತ್ತೆ. ಅದಾದ ನಂತರ ಕಂಡು ಬಂದಂತಹ ದೃಶ್ಯ, ಕಳೆದ 9 ತಿಂಗಳಿನಿಂದ ಎಲ್ಲರೂ ಕೂಡ ನೋಡೋಕೆ ಕಾಯ್ತಾ ಇದ್ದಂತಹ ದೃಶ್ಯ. ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಅವರ ಜೊತೆಗೆ ಮತ್ತಿಬ್ಬರು ಗಗನಯಾತ್ರಿಗಳು ಬಹಳ ಸೇಫ್ ಆಗಿ, ಸುರಕ್ಷಿತವಾಗಿ ಆ ಕ್ಯಾಪ್ಸೂಲ್ ನಿಂದ ಹೊರಗಡೆ ಬಂದ್ರು. ಆ ಡೋರ್ ಓಪನ್ ಆಗಿತ್ತು. ಅದಾದ ನಂತರ ಅಲ್ಲಿದ್ದಂತಹ ರಕ್ಷಣಾ ಸಿಬ್ಬಂದಿ ಒಳಗಡೆ ಹೋಗಿ ಅವರ ಸ್ಥಿತಿಗತಿಯನ್ನ ಪರಿಶೀಲಿಸಿದ್ದು, ಅವರನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿತ್ತು. ಆನಂತರ ಸ್ಟ್ರೆಚರ್ಗಳು ಒಳಗಡೆ ಹೋಗಿತ್ತು. ಎಲ್ಲವೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ನ ನೀವು ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಹಾಗೆ ನಿಕ್ ಹೇಗ್ ಜೊತೆಗೆ ಅಲೆಕ್ಸಾಂಡರ್ ಗೊರ್ಬನೋವ್ ಈ 4 ಜನ ಸುರಕ್ಷಿತವಾಗಿ ವಾಪಸ್ ಬರಲಿ ಅನ್ನೋದು ಎಲ್ಲರ ಬಯಕೆಯಾಗಿತ್ತು. ಇದು ಒಂದು ದೃಶ್ಯ ಇದೆಯಲ್ಲ, ಈ ಕ್ಯಾಪ್ಸೂಲ್ ನ ನೇರವಾಗಿ ಆ ಹಡಗಿನ ಮೇಲೆ ತಂದಿಡ್ತಾ ಇದ್ದ ಹಾಗೆ, ಶಿಫ್ಟ್ ಮಾಡಿ ಅಲ್ಲಿ ಲಿಫ್ಟ್ ಮಾಡಿ ಇಡ್ತಾ ಇದ್ದ ಹಾಗೆ ಈ 4 ಜನ ಒಳಗಿನಿಂದ ನಾವೆಲ್ಲರೂ ಕೂಡ ಆರೋಗ್ಯಕರವಾಗಿದ್ದೀವಿ ಅಂತ ಹೇಳಿ ವೆನ್ನಿಂಗ್ ಸಿಂಬಲ್ ನ ತೋರಿಸ್ತಾರಲ್ಲ,
ಆಗ ಇಡೀ ಜಗತ್ತಿಗೆ ಸಮಾಧಾನ ಆಗಿತ್ತು, ಇಡೀ ಜಗತ್ತು ಗೆದ್ದಷ್ಟು ಖುಷಿ ಪಟ್ಟಿತ್ತು. ಈ ಇಡೀ ಕಾರ್ಯಾಚರಣೆಯನ್ನ ಲೈವ್ ಆಗಿ ನೋಡ್ತಾ ಇದ್ದವರ ಮುಖದಲ್ಲಿ ಕಿರು ನಗು ಕಾಣಿಸಿದ್ದು ಆ ಸಂದರ್ಭದಲ್ಲಿ. ಅದಾದ ನಂತರ ಒಬ್ಬೊಬ್ಬರಲ್ಲಿ ಹೊರಗಡೆ ಕರ್ಕೊಂಡು ಬರಲಾಗುತ್ತೆ. ಸದ್ಯಕ್ಕಿರುವಂತಹ ಮಾಹಿತಿ 4 ಜನ ಸೇಫ್ ಆಗಿದ್ದಾರೆ, 4 ಜನರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂತಹ ಮಾಹಿತಿಯನ್ನ ನಾಸಾ ನೀಡಿದೆ. ಮೊದಲನೇದಾಗಿ ನಿಕ್ ಹೇಗ್ ಅವರು ಹೊರಗಡೆ ಬರ್ತಾರೆ. ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ನ ಈ ಕಂಪ್ಲೀಟ್ Q9 ಮಿಷನ್ ನ ಕಮಾಂಡರ್ ನಿಕ್ ಹೇಗ್ ಅವರು ಮೊದಲನೇದಾಗಿ ಹೊರಗಡೆ ಬರ್ತಾರೆ. ಅದಾದ ನಂತರ ಹೊರಗಡೆ ಬರೋದು ಅಲೆಕ್ಸಾಂಡರ್ ಗೋರ್ಬನೋವ್. ಆ ನಂತರ ನೀವೀಗ ಗಮನಿಸ್ತಾ ಇರೋದು ಸುನಿತಾ ವಿಲಿಯಮ್ಸ್ ಅವರ ದೃಶ್ಯವನ್ನ. ಇದೊಂದು ದೃಶ್ಯವನ್ನ ನೋಡೋದಕ್ಕೆ ಭಾರತೀಯರು ಕಾಯ್ತಾ ಇದ್ರು. ಯಾಕಂದ್ರೆ ಭಾರತೀಯ ಮೂಲದ ಸಂಜಾತಿ ಸುನಿತಾ ವಿಲಿಯಮ್ಸ್ ಅವ್ರು ಸೇಫ್ ಆಗಿ ಬರಲಿ ಅಂತ ಹೇಳಿ ಭಾರತದಲ್ಲಿ ಪ್ರಾರ್ಥನೆಯನ್ನ ಮಾಡಲಾಗಿತ್ತು. ಕೋಟ್ಯಂತರ ಭಾರತೀಯರು ಭಾರತೀಯ ಮೂಲದ ಸಂಜಾತೆ ಭಾರತದ ಈ ಹೆಮ್ಮೆಯ ಪುತ್ರಿ ಸೇಫ್ ಆಗಿ ವಾಪಸ್ ಬರಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಹಾಗಾಗಿ ಸುನಿತಾ ವಿಲಿಯಮ್ಸ್ ಹೊರಗಡೆ ಬಂದು ಇಷ್ಟೊಂದು ಖುಷಿಯಿಂದ ಅವರು ಎಲ್ಲರಿಗೂ ಕೈ ಬೀಸ್ತಾ ಇದ್ದ ಹಾಗೆ ಎಲ್ಲರಲ್ಲೂ ಆ ಖುಷಿ ಇಮ್ಮಡಿಸಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.